ಹಲೋ ಫ್ರೆಂಡ್ಸ್, ರಾಷ್ಟ್ರೀ ಕಿಚನ್ಗೆ ಸ್ವಾಗತ. ನಾನಿವತ್ತು ಬಿರಿಯಾನಿ ಮಸಾಲ ಪೌಡರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲ ಬಿಸಿ ಮಾಡ್ಕೊಳ್ಳೋಣ. ಒಂದು 6-7 ಚಕ್ಕೆ ಇದೆ, ಹಾಕ್ತಾಯಿದ್ದೀನಿ. ಒಂದು 15 ಲವಂಗ ಇದೆ, ಒಂದು 5 ಮರಾಠಿ ಮೊಗ್ಗು ಇದೆ, 3 ಅನಾನಸ್ ಹೂವು ಇದೆ, ಕಲ್ಲುವ ಸ್ವಲ್ಪ, ಇದು ಜಾಯಿಕಾಯಿ ಅರ್ಧ, ಏಲಕ್ಕಿ ಒಂದು 8 ಇದೆ, ಪಲಾವ್ ಎಲೆ 3, 1 ಸ್ಪೂನು ಸೋಂಪು ಹಾಕ್ತಾಯಿದ್ದೀನಿ. ಇದು ಶಾಯಿ ಜೀರಾ 1 ಸ್ಪೂನು, ಇದನ್ನು ಸಣ್ಣ ಉರಿಯಲ್ಲೇ ಬಿಸಿ ಮಾಡ್ಕೋಬೇಕು. ನಾವೇ ಮಾಡಿ ಬಿರಿಯಾನಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಮಸಾಲ. ಕಟ್ ಮಾಡೋಣ. ಪಲಾವ್ ಇದೆ, ಸಣ್ಣ ಉರಿಯಲ್ಲೇ ಹುರಿಯೋದ್ರಿಂದ ಗಮಗ ಅಂತಿರುತ್ತೆ. ಜೋರು ಉರಿಲಿ ಹುರಿದ್ರೆ ಸುತ್ತೋಗಿರೋ ವಾಸನೆ ಬರ್ತಾ ಇರುತ್ತೆ. ಅನ್ನ ಮಾಡಿದಾಗ ಪುಡಿ ಹಾಕಿದಾಗ ಪುಡಿ ಮಾತ್ರ ಯಾವಾಗಲೂ ಪೇಷನ್ಸಿಂದ ಸಣ್ಣ ಉರಿಲೇ ಹುರಿಬೇಕು. ಯಾವುದೇ ಪುಡಿ ಆದರೂ ಅಷ್ಟೇ. ಆಗಿದೆ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಿ ತೋರಿಸ್ತೀನಿ. ತಣ್ಣಗಾಗಿದೆ, ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ನಾನು ಮಾಡಿರೋದು ಪುಡಿ ಇದು 3 ಪಾವ್ ಆಗೋಷ್ಟು ಆಗುತ್ತೆ. 3 ಪಾವ್ ಅಕ್ಕಿ ಇದು ಬಿರಿಯಾನಿ ಮಾಡಿದ್ರೆ ಇಷ್ಟು ಮಸಾಲ ಆಗುತ್ತೆ. ರುಬ್ಕೊಂಬರ್ತೀನಿ. ಇಷ್ಟು ತರಿ ಆದರೆ ಸಾಕು. ತುಂಬ ನೋಡಿ, ತುಂಬ ನುಣ್ಣಗೂ ಇಲ್ಲ, ತರಿನೂ ಇಲ್ಲ. ಇಷ್ಟು ಮಾಡಿದ್ರೆ ಸಾಕು. ಘಮ ಅಂತ ಇದೆ ಸುವಾಸನೆ, ತುಂಬ ಸುವಾಸನೆ. ನಾನು ಮಾಡಿರೋ ಪುಡಿಯಿಂದ 3 ಪಾವ್ ಅಕ್ಕಿ ಇದು ಅನ್ನ ಬಿರಿಯಾನಿ ಮಾಡ್ಬೋದು. ಬಿರಿಯಾನಿ ಮಸಾಲ ರೆಡಿ ಇದೆ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.